ಮಹಾಕುಂಭಮೇಳದಲ್ಲಿ ಭಾರೀ ಕಾಲ್ತುಳಿತ ಸಂಭವಿಸಿದೆ. 15ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಮಹಾಕುಂಭಮೇಳದಲ್ಲಿ ಭಾರೀ ಕಾಲ್ತುಳಿತ ಸಂಭವಿಸಿದೆ. 15ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. 70ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮೌನಿ ಅಮಾವಾಸ್ಯೆ ಮುನ್ನ ರಾತ್ರಿ ಘೋರ ದುರಂತ ಸಂಭವಿಸಿದೆ. ಪವಿತ್ರ ಸ್ನಾನಕ್ಕೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಭಾರೀ ಲಗೇಜ್ ಸಮೇತ ಸ್ನಾನಘಟ್ಟದತ್ತ ತೆರಳುತ್ತಾ ಇದ್ರು ಭಕ್ತರು. ಅಂತಹ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಸಂಗಮದ 1 ಕಿಲೋಮೀಟರ್ ದೂರದಲ್ಲಿ ಕಾಲ್ತುಳಿತ ಸಂಭವಿಸಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮಹಾಕುಂಭಮೇಳದಲ್ಲಿ ಭಾರೀ ಕಾಲ್ತುಳಿತ ಸಂಭವಿಸಿದೆ. 15ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಇಂದು ಮೌನಿ ಅಮಾವಾಸ್ಯೆ ಹಿನ್ನೆಲೆ ಮಹಾಕುಂಭಮೇಳದಲ್ಲಿ ಅಮೃತ ಸ್ನಾನಕ್ಕೆ ಭಕ್ತಾದಿಗಳು ಸಾಕಷ್ಟು ಮಂದಿ ಬಂದಿದ್ರು. ಕೋಟ್ಯಾಂತರ ಮಂದಿ ಈಗಾಗಲೇ ಭಕ್ತಾದಿಗಳು ಅಲ್ಲಿ ಆಗಮಿಸಿದ್ರು. ಈ ವೇಳೆ ಕಾಲ್ತುಳಿತ ಸಂಭವಿಸಿದ್ದು ಸುಮಾರು 70ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪವಿತ್ರ ಸ್ನಾನಕ್ಕೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈಗಾಗಲೇ ಆಗಮಿಸಿದ್ರು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಮಂದಿ ಆಗಮಿಸಿದ್ರು. ಅಲ್ಲಿ ಏನು ಕಾಲ್ತುಳಿತ ಸಂಭವಿಸಿತ್ತು ಆ ಜನರನ್ನ ಇದೀಗ ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇದೆ. ಅಲ್ಲಿನ ಸಿಬ್ಬಂದಿ ವರ್ಗ ಏನಿತ್ತು ಆ ಸಿಬ್ಬಂದಿ ವರ್ಗ ಇದೀಗ ಎಲ್ಲಾ ಜನರನ್ನ ಆಸ್ಪತ್ರೆಗೆ ಸಾಗಿಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಕೋಟ್ಯಾಂತರ ಮಂದಿ ಭಾರೀ ಲಗೇಜ್ ಸಮೇತ ಲಗೇಜನ್ನು ಇಟ್ಕೊಂಡು ಸ್ನಾನಘಟ್ಟದತ್ತ ತೆರಳುತ್ತಾ ಇದ್ರು ಭಕ್ತರು. ಅಂತಹ ಸಂದರ್ಭದಲ್ಲಿ ಸಂಗಮದ ಏನು ಸಂಗಮ ಇತ್ತು ಅದರಿಂದ 1 ಕಿಲೋಮೀಟರ್ ದೂರದಲ್ಲಿ ಕಾಲ್ತುಳಿತ ಸಂಭವಿಸಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಅಲ್ಲಿಗೆ ಸಿಬ್ಬಂದಿ ವರ್ಗದವರು, ಪೊಲೀಸರು, ಆಂಬ್ಯುಲೆನ್ಸ್ ಎಲ್ಲವೂ ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ಎಲ್ಲರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದಾರೆ. ಮುಂಜಾನೆ 2:30 ಸುಮಾರಿಗೆ ಈ ದುರಂತ ಸಂಭವಿಸಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಸಂಗಮದ ಬಳಿ ಇದೀಗ ಕಾಲ್ತುಳಿತ ಸಂಭವಿಸಿದೆ. ಪವಿತ್ರ ಸ್ನಾನ ಮಾಡಲು ಏಕಾಏಕಿ ಭಕ್ತರು ನುಗ್ಗಿದ್ರು. ಈ ವೇಳೆ ಕಾಲ್ತುಳಿತ ಸಂಭವಿಸಿದ್ದರಿಂದ ಭಾರೀ ಅನಾಹುತ ಸಂಭವಿಸಿದೆ. ಈವರೆಗೆ 14 ಮೃತದೇಹ ಶವಗಾರಕ್ಕೆ ಸಾಗಿಸಿರೋ ಮಾಹಿತಿ ಕೂಡ ಸಿಗ್ತಾ ಇದೆ. ಗಾಯಾಳುಗಳಿಗೆ ಸ್ವರೂಪ್ ರಾಣಿ ಮೆಡಿಕಲ್ ಕಾಲೇಜಿನಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈವರೆಗೆ ಉತ್ತರ ಪ್ರದೇಶ ಆಡಳಿತ ಸಾವಿನ ಬಗ್ಗೆ ಅಧಿಕೃತ ಮಾಹಿತಿಯನ್ನ ನೀಡಿಲ್ಲ. ಇಂದು 2ನೇ ಶಾಹಿ ಸ್ನಾನ ಮಾಡಲು ಬಂದಿರುವ ಕೋಟ್ಯಾಂತರ ಭಕ್ತರು ಮುಂಜಾನೆ 2:30 ಸುಮಾರಿಗೆ ಈ ಕಾಲ್ತುಳಿತ ಸಂಭವಿಸಿದೆ, ದುರಂತ ಸಂಭವಿಸಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಸಂಗಮದ ಬಳಿ ಇದೀಗ 1 ಕಿಲೋಮೀಟರ್ ದೂರದಲ್ಲಿ ಕಾಲ್ತುಳಿತ ಸಂಭವಿಸಿದೆ. ಪವಿತ್ರ ಸ್ನಾನ ಮಾಡಲು ಭಕ್ತರು ಏಕಾಏಕಿ ನುಗ್ಗಿದ್ರು. ಕೋಟ್ಯಾಂತರ ಮಂದಿ ಆಗಮಿಸಿದ್ರು. ಆ ಹಿನ್ನೆಲೆಯಲ್ಲಿ ಇದೀಗ ಕಾಲ್ತುಳಿತ ಸಂಭವಿಸಿದೆ. ಏಕಾಏಕಿ ನುಗ್ಗಿದ್ರಿಂದ ಈ ಕಾಲ್ತುಳಿತ ಸಂಭವಿಸಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇದೇ ವೇಳೆ ಕಾಲ್ತುಳಿತ ಸಂಭವಿಸಿದ್ದರಿಂದ ಭಾರೀ ಅನಾಹುತ ಕೂಡ ಸಂಭವಿಸಿದೆ. ಇವರಿಗೆ 14 ಮೃತದೇಹ ಶವಗಾರಕ್ಕೆ ಸಾಗಿಸಿರೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಗಾಯಾಳುಗಳು ಏನಿದ್ರ 70ಕ್ಕಿಂತ ಹೆಚ್ಚು ಗಾಯಾಳುಗಳು ಇದ್ದಾರೆ. ಅವರೆಲ್ಲರನ್ನೂ ಕೂಡ ಸ್ವರೂಪ್ ರಾಣಿ ಮೆಡಿಕಲ್ ಕಾಲೇಜಿನಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಅಲ್ಲಿಗೆ ಸಾಗಿಸಿ ಚಿಕಿತ್ಸೆಯನ್ನು ಅವರಿಗೆ ಕೊಡಿಸಲಾಗ್ತಾ ಇದೆ. ಇವರಿಗೆ ಉತ್ತರ ಪ್ರದೇಶ ಆಡಳಿತ ಸಾವಿನ ಬಗ್ಗೆ ಯಾವುದೇ ಅಧಿಕೃತವಾಗಿ ಮಾಹಿತಿಯನ್ನ ನೀಡಿಲ್ಲ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇಂದು 2ನೇ ಶಾಹಿ ಸ್ನಾನ ಮಾಡಲು ಕೋಟ್ಯಾಂತರ ಭಕ್ತರು ಅಲ್ಲಿಗೆ ಆಗಮಿಸಿದ್ರು. ಲಗೇಜ್ ಸಮೇತ ಸ್ನಾನಘಟ್ಟದತ್ತ ತೆರಳುತ್ತಾ ಇದ್ರು ಕೋಟ್ಯಾಂತರ ಭಕ್ತರು. ಅಂತಹ ಸಂದರ್ಭದಲ್ಲಿ ಈ ಕಾಲ್ತುಳಿತ ಸಂಭವಿಸಿದೆ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಸಾಕಷ್ಟು ದೇವಸ್ಥಾನಗಳಲ್ಲಿ ಕಾಲ್ತುಳಿತ ಸಂಭವಿಸಿದೆ. ಇವಾಗ ಸಂಭವಿಸಿದ್ದು ನಿಜಕ್ಕೂ ಒಂದು ದುರದೃಷ್ಟ ಸಂಗತಿ ಅಂತಲೇ ಹೇಳಬಹುದು. ಈಗಾಗಲೇ ಸಾಕಷ್ಟು ಸಿಬ್ಬಂದಿ ವರ್ಗದವರು ಅಲ್ಲಿಗೆ ಆಗಮಿಸಿದ್ದಾರೆ. ದುರಂತ ಸಂಭವಿಸುತ್ತಿದ್ದಂತೆ ಪುಣ್ಯ ಸ್ನಾನವನ್ನ ಇದೀಗ ರದ್ದು ಮಾಡಲಾಗಿದೆ. ಅಖಾಡ ಮುನಿಗಳಿಂದ ಪವಿತ್ರ ಸ್ನಾನ ರದ್ದು ಘೋಷಣೆಯನ್ನ ಮಾಡಲಾಗಿದೆ. ನಾಳೆ ಅಖಾಡ ಸನ್ಯಾಸಿಗಳು ಪವಿತ್ರ ಸ್ನಾನ ಮಾಡಲು ನಿರ್ಧಾರವನ್ನ ಮಾಡಿದ್ದಾರೆ. ಭಾರೀ ಸಂಖ್ಯೆಯಲ್ಲಿ ಬರುವ ಭಕ್ತರ ನಿಯಂತ್ರಣಕ್ಕೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಈಗಾಗಲೇ ಸ್ವಾಮಿ ರಾಮಭದ್ರಾಚಾರ್ಯರಿಂದ ಘೋಷಣೆಯನ್ನ ಕೂಡ ಮಾಡಲಾಗಿದೆ. ಈ ವಿಚಾರವಾಗಿ ದುರಂತದ ಬಗ್ಗೆ ಸಾಧ್ವಿ ನಿರಂಜನ್ ಜ್ಯೋತಿ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ. ದುರಂತ ಸಂಭವಿಸುತ್ತಿದ್ದಂತೆ ಇದೀಗ
ಪುಣ್ಯ ಸ್ನಾನವನ್ನು ರದ್ದು ಮಾಡಲಾಗಿದೆ. ಅಖಾಡ ಮುನಿಗಳಿಂದ ಪವಿತ್ರ ಸ್ನಾನವನ್ನು ರದ್ದು ಮಾಡಿ ಘೋಷಣೆಯನ್ನ ಕೂಡ ಹೊರಡಿಸಲಾಗಿದೆ. ನಾಳೆ ಅಖಾಡ ಸನ್ಯಾಸಿಗಳು ಪವಿತ್ರ ಸ್ನಾನ ಮಾಡಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಭಾರೀ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಅವರನ್ನ ನಿಯಂತ್ರಿಸಲು ಈಗಾಗಲೇ ಪೊಲೀಸರು ಕ್ರಮವನ್ನ ಕೂಡ ಕೈಗೊಳ್ತಾ ಇದ್ದಾರೆ. ಸ್ವಾಮಿ ರಾಮ ಭದ್ರಾಚಾರ್ಯರಿಂದ ಘೋಷಣೆಯನ್ನ ಮಾಡಲಾಗಿದೆ. महाकुंभ में आने वाले सभी श्रद्धालुओं से अनुरोध कर रहा हूं कि आज क्षमता से अधिक भीड़ आ गई है प्रयागराज में। इसे संगम का आग्रह छोड़ दें और अपने अपने निकट वाले घाट पर स्नान करें। पहले प्रयास ये करें कि अभी शिविर से जाने का भी आग्रह न करें। सब लोग अपनी सुरक्षा में रहें, एक दूसरे की सुरक्षा करें। मैं वैष्णव संप्रदाय का सबसे वरिष्ठ धर्माचार्य होने के नाते तीनों अखाड़ों से भी कहूंगा कि आज का अमृत स्नान निरस्त कर दिया जाए और मैं भी भगवान से प्रार्थना करता हूं कि सबका मंगल हो। जय श्री राम। अभी हम लोग आप लोगों के चैनलों के माध्यम से देख रहे हैं, दुखद घटना घटी है। जो भी हुआ है अच्छा नहीं हुआ है, उसको ध्यान में रखते हुए अखाड़ा परिषद ने फैसला लिया है। जनहित को ध्यान में रखते हुए, क्योंकि कुंभ क्षेत्र में कम से कम 10-12 करोड़ जनता आ चुकी है, उसको ध्यान में रखते हुए अमृत स्नान को कैंसिल किया है। नहीं, अब आगे अखाड़ा बैठेगा, अध्यक्ष जी बैठेंगे, आचार्य लोग बैठेंगे, आगे क्या होना, लेकिन जनहित को ध्यान में रखते हुए कैंसिल किया। अभी ये जांच का विषय है, अभी मैं इसके में कुछ नहीं बोल सकता। साजिश है कि जांच का क्या है, वो उसमें मैं क्या बोल सकता, क्योंकि जनता है अनुमान से ज्यादा आ गई है। पूरी गलियां भरी पड़ी, पूरे कैंप भरे पड़े हुए हैं। अब मेरे आश्रम का आप पीछे देखेंगे तो जहां मैं कथा करती हूँ वहां आदमी के ऊपर आदमी लेटा हुआ है। तो जनता आई है, श्रद्धालु आए हैं। बस ईश्वर से प्रार्थना है कि जिन परिवारों के साथ यह हादसा हुआ है उनको जल्दी भगवान स्वस्थ करे। और निवेदन करती हूँ कि पूरा मेला क्षेत्र कुंभ है, किसी भी घाट में जाकर स्नान करें। मैं तो रोज यही निवेदन करती हूँ कि त्रिवेणी ही पूरे संगम को बोलते हैं, संगम क्षेत्र ही त्रिवेणी है। ದುರಂತ ಸಂಭವಿಸುತ್ತಿದ್ದಂತೆ ಯೋಗಿಗೆ ನರೇಂದ್ರ ಮೋದಿಯವರು ಫೋನ್ ಅನ್ನ ಮಾಡಿದ್ದಾರೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕಾಲ್ತುಳಿತದಲ್ಲಿ ಆಗಿರುವ ಹಾನಿ, ಕೈಗೊಂಡ ಕ್ರಮದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಮತ್ತೊಂದೆಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಿಂದಲೂ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಸೂಕ್ತ ಕ್ರಮವನ್ನ ಕೈಗೊಳ್ಳಲು ಉತ್ತರ ಪ್ರದೇಶ ಸರ್ಕಾರಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಕೇಂದ್ರದಿಂದ ಹೆಚ್ಚುವರಿ ಭದ್ರತಾ ಸಿಬ್ಬಂದಿಯನ್ನ ರವಾನೆ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಆರೋಗ್ಯ ಇಲಾಖೆಯಿಂದ ವೈದ್ಯರು, ನರ್ಸ್ಗಳ ಟೀಮ್ ಈಗಾಗಲೇ ಅಲ್ಲಿಗೆ ದೌಡಾಯಿಸಿದೆ. ದುರಂತ ಸಂಭವಿಸುತ್ತಿದ್ದಂತೆ ಯೋಗಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಫೋನ್ ಅನ್ನ ಮಾಡಿದ್ದಾರೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಕಾಲ್ತುಳಿತ ಹೇಗಾಯಿತು, ಅಲ್ಲಿ ಯಾವ ರೀತಿ ಆಯಿತು, ಎಷ್ಟೆಲ್ಲ ಹಾನಿಯಾಗಿದೆ, ಇನ್ನು ಮುಂದಿನ ಕ್ರಮಗಳನ್ನು ಯಾವ ರೀತಿ ಪಡೆದುಕೊಳ್ಳಬಹುದು, ಈಗಾಗಲೇ ಯಾವ ಕ್ರಮಗಳನ್ನು ಕೈಗೊಂಡಿದ್ದೀರಾ ಎನ್ನುವುದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ನರೇಂದ್ರ ಮೋದಿಯವರು. ಮತ್ತೊಂದೆಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಅಮಿತ್ ಶಾ ಕೂಡ ಅಲ್ಲಿಗೆ ಈಗಾಗಲೇ ತೆರಳಿ ಪವಿತ್ರ ಸ್ನಾನವನ್ನ ಕೂಡ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ಹೇಳಿಕೆಯನ್ನ ನೀಡಿದ್ರು. ಅದಾದ ಬೆನ್ನಲ್ಲೇ ಇದೀಗ ಈ ಘಟನೆ ಸಂಭವಿಸಿದೆ. ಇನ್ನು ಅಮಿತ್ ಶಾ ಅವರಿಂದನೂ ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಮೋದಿಯವರು. ಕಾಲ್ತುಳಿತ ಬೆನ್ನಲ್ಲೇ ಉತ್ತರ ಪ್ರದೇಶ ಸರ್ಕಾರ ಇದೀಗ ಅಲರ್ಟ್ ಆಗಿದೆ. ಹೆಚ್ಚು ಭಕ್ತರು ಬರದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ.
ಪ್ರಯಾಗ್ರಾಜ್ಗೆ ಬರುವ ಎಲ್ಲಾ ರೈಲುಗಳನ್ನು ಕ್ಯಾನ್ಸಲ್ ಮಾಡಲಾಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಹಿಂದಿನ ನಿಲ್ದಾಣಗಳಲ್ಲೇ ರೈಲುಗಳ ನಿಲುಗಡೆಯನ್ನ ಮಾಡಲಾಗ್ತಾ ಇದೆ. ಭಕ್ತರಿಗೆ ಕುಂಭಕ್ಕೆ ತೆರಳು ಪರ್ಯಾಯ ಸಮಯವನ್ನ ನಿಗದಿ ಮಾಡಲಾಗ್ತಾ ಇದೆ. ಕಾಲ್ತುಳಿತ ಬೆನ್ನಲ್ಲೇ ಉತ್ತರ ಪ್ರದೇಶ ಸರ್ಕಾರ ಇದೀಗ ಅಲರ್ಟ್ ಆಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಹೆಚ್ಚು ಭಕ್ತರು ಬರದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿದ್ದಾರೆ. ಪ್ರಯಾಗ್ರಾಜ್ಗೆ ಬರುವ ಎಲ್ಲ ರೈಲುಗಳನ್ನ ಈಗಾಗಲೇ ಕ್ಯಾನ್ಸಲ್ ಮಾಡಲಾಗ್ತಾ ಇದೆ. ಹಿಂದಿನ ನಿಲ್ದಾಣಗಳಲ್ಲಿ ಅಂದ್ರೆ ಏನು ಪ್ರಯಾಗ್ರಾಜ್ ಇದೆ ಅದರ ಹಿಂದಿನ ನಿಲ್ದಾಣ ಯಾವುದಿದೆ ಅಲ್ಲೇ ರೈಲುಗಳನ್ನ ನಿಲ್ಲಿಸ್ತಾ ಇದ್ದಾರೆ, ನಿಲುಗಡೆಯನ್ನ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಭಕ್ತರಿಗೆ ಕುಂಭಕ್ಕೆ ತೆರಳುವ ಪರ್ಯಾಯ ಸಮಯವನ್ನ ನಿಗದಿಯನ್ನ ಕೂಡ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ದುರಂತ ಸಂಭವಿಸುತ್ತಿದ್ದಂತೆ ಯೋಗಿಗೆ ಮೋದಿ ಅವರು ಫೋನ್ ಅನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಅಲ್ಲಿನ ಪೊಲೀಸರು ಏನಿದ್ದಾರೆ ಅವರೆಲ್ಲ ಇದೀಗ ಹೈ ಅಲರ್ಟ್ ಆಗಿದ್ದಾರೆ. ಹೆಚ್ಚು ಭಕ್ತರು ಬರದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ಇದೀಗ ಮಹಾ ಕುಂಭಮೇಳದಲ್ಲಿ ಭಾರಿ ಕಾಲ್ತುಳಿತ ಸಂಭವಿಸಿದೆ. ಏನೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ, ಅಲ್ಲಿ ಯಾರೆಲ್ಲ ಬಂದಿದ್ದಾರೆ? ಖಂಡಿತ ತೇಜಸ್ವಿನಿ, ಏನು ಇತ್ತೀಚೆಗೆ ತಿರುಪತಿಯಲ್ಲಿ ನಡೆರ್ತಕ್ಕಂತ ಏನು ಕಾಲ್ತುಳಿತ ಪ್ರಕರಣ ಇದೀಗ ಮತ್ತೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಿರುವಂತದ್ದು. ಏನು ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಭಕ್ತರು ಈ ಒಂದು ಕುಂಭಮೇಳಕ್ಕೆ ತೆರಳಿ ಸ್ನಾನ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಪ್ರಯಾಗ್ರಾಜ್ಗೆ ಪ್ರಯಾಣವನ್ನ ಬೆಳೆಸಿದ್ರು. ಸುಮಾರು ಮುಂಜಾನೆ 2:30 ಸುಮಾರಿಗೆ ಈ ಒಂದು ಭಕ್ತರ ದಂಡು ಹೆಚ್ಚಾಗ್ತಿರುವಂತದ್ದೇ. ಅಲ್ಲಿ ಸಹಜವಾಗಿ ಕಾಲ್ತುಳಿತ ಉಂಟಾಗಿದೆ. ಕಾಲ್ತುಳಿತಕ್ಕೆ ಸುಮಾರು 15ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂತ ಒಂದು ಮಾಹಿತಿ ಬರ್ತಿದೆ. ಇದೇ ಜೊತೆಗೆ ಏನು ಸಾವನ್ನಪ್ಪಿರುವಂತ 15 ಜನರ ಸಂಖ್ಯೆಯ ಜೊತೆಗೆ ಒಂದಷ್ಟು 70 ಮಂದಿ ಅಂದ್ರೆ ಸುಮಾರು 70 ಮಂದಿಗೂ ಅಧಿಕ ಜನರಿಗೆ ಗಾಯಾಳುಗಳಾಗಿದೆ. ಆ ಒಂದು ಗಾಯಾಳುಗಳನ್ನ ಸಮೀಪದ ಒಂದು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಲಾಗ್ತಿದೆ ಎಂಬ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಿರುವಂತದ್ದು. ಇನ್ನು ಸಮೀಪದಲ್ಲಿರುವಂತ ಏನು ರಾಣಿ ಮೆಡಿಕಲ್ ಕಾಲೇಜ್ನಲ್ಲಿ ಗಾಯಾಳುಗಳನ್ನ ಕರೆದುಕೊಂಡೋಗಿ ಚಿಕಿತ್ಸೆ ಕೊಡಲಾಗ್ತಿದೆ. ಸಹಜವಾಗಿ 144 ವರ್ಷಗಳಿಗೊಮ್ಮೆ ಬರುವಂತ ಈ ಒಂದು ಮಹಾಕುಂಭ ಮೇಳಕ್ಕೆ ದೇಶ ವಿದೇಶಗಳಿಂದ ಈ ಒಂದು ಭಕ್ತರು ಆಗಮಿಸಿ ಪವಿತ್ರವಾದಂತ ಒಂದು ಸ್ನಾನವನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಸರ್ಕಾರ ಆಗಿರ್ಬೋದು ಮತ್ತೆ ಒಂದಷ್ಟು ಸ್ಥಳೀಯ ಸರ್ಕಾರಗಳಾಗಿರ್ಬೋದು ವ್ಯವಸ್ಥೆಯನ್ನ ಸಡಿಲವನ್ನ ಕೊಡಿಸಿ ವ್ಯವಸ್ಥೆ ಕಟ್ಟುನಿಟ್ಟಾದ ಒಂದು ವ್ಯವಸ್ಥೆಯನ್ನ ರೂಪುಗೊಳಿಸಬೇಕಾಗಿರೋದು ಸರ್ಕಾರದ ಪಾತ್ರ ಆಗಿರುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಕಾಲ್ತುಳಿತ ಹೇಗೆ ಸಂಭವಿಸಿತು ಮತ್ತೆ ಯಾವ ಒಂದು ಸಮಯದಲ್ಲಿ ಸಂಭವಿಸಿತು ಮತ್ತೆ ಇದಕ್ಕೆ ಪ್ರಮುಖ ಕಾರಣ ಏನೆಂಬುದು ಇದಕ್ಕೆ ಸದ್ಯಕ್ಕೆ ಮಾಹಿತಿಯಿಂದ ಗೊತ್ತಾಗಬೇಕಾಗಿದೆ. ಇದಾಗ್ಲೇ ನರೇಂದ್ರ ಮೋದಿ ಅವರು ಏನು UP CM ಯೋಗಿ ಆದಿತ್ಯನಾಥ್ಗೆ ಕರೆ ಮಾಡಿ ಎಲ್ಲ ಒಂದು ಮಾಹಿತಿನ ಕಲೆ ಹಾಕಿರುವಂತದ್ದು. ಜೊತೆಗೆ ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ಅಗತ್ಯ ಕ್ರಮ ಬೇಕೋ ಮತ್ತೆ ಅಗತ್ಯ ನೆರವು ಅಗತ್ಯ ನೆರವು ಮತ್ತೆ ಯೋಗಿ ಆದಿತ್ಯನಾಥ್ಗೆ ಒಂದಷ್ಟು ಮಾತನ್ನ ಕೊಟ್ಟಿರುವಂತದ್ದು. ಜೊತೆಗೆ ಅಮಿತ್ ಶಾ ಅವರು ಕೂಡ ಅಲ್ಲಿನ ಒಂದು ಪರಿಸ್ಥಿತಿಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಂಡಿದ್ದಾರೆ. ಹೀಗಾಗಿ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಕಾರಣ ಅಲ್ಲೇನಾದ್ರೂ ಹೆಚ್ಚಿನ ಒಂದು ಬೇಕು ಅಂತಾನೆ ಏನಾದ್ರು ಕಾಲ್ತುಳಿತಕ್ಕೆ ಏನಾದ್ರು ಪ್ರಮುಖವಾದ ಕಾರಣ ಏನೋ ಜೊತೆಗೆ ಬೇಕು ಅಂತಾನೆ ಏನಾದ್ರು ಯಾರಾದ್ರೂ ಮಾಡಿದ್ರ ಅನ್ನುವಂತ ಒಂದು ಸಂಶಯ ಕೂಡ ವ್ಯಕ್ತವಾಗುತ್ತೆ. ಯಾಕಂದ್ರೆ ತಿರುಪತಿಲಿ ನಾವು ನೋಡಿರುವಂತ ಪ್ರಕರಣದಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಹಾಗಾಗಿ ಕಾಲ್ತುಳಿತ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಉಂಟಾಗಿರೋದಕ್ಕೆ ಏನಾದ್ರು ಕಾರಣ ಇದೆ ಎಂಬುದು ತನಿಖೆ ವೇಳೆ ಗೊತ್ತಾಗ್ಬೇಕಾಗಿದೆ. ಸದ್ಯಕ್ಕೆ ಮೃತಪಟ್ಟವರ ಸಂಖ್ಯೆ 15ಕ್ಕೆ ಏರಿದೆ. ಹೀಗಾಗಿ ಉತ್ತರ ಪ್ರದೇಶ ಇದಕ್ಕೆ ಸದ್ಯಕ್ಕೆ ಹೈ ಅಲರ್ಟ್ ಘೋಷಣೆ ಮಾಡಿರುವಂತದ್ದು. ಸದ್ಯಕ್ಕೆ ಭಕ್ತರನ್ನ ಪವಿತ್ರ ಸ್ಥಾನದ ಸ್ಥಳಕ್ಕೆ ಯಾವುದೇ ರೀತಿಯಲ್ಲೂ ಬಿಡದಂತೆ ಜೊತೆಗೆ ಸೂಕ್ತ ಕ್ರಮಗಳನ್ನ ಕೈಗೊಳ್ಳುವಂತೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಖಡಕ್ ಸೂಚನೆ ಕೊಟ್ಟಿರುವ ಬೆನ್ನಲ್ಲಿ ಯೋಗಿ ಆದಿತ್ಯನಾಥ್ ಕೂಡ ಒಂದಷ್ಟು ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಸದ್ಯಕ್ಕೆ ಭಕ್ತರನ್ನು ಬಿಡುವಂತ ಒಂದು ಸಂಖ್ಯೆಯನ್ನ ಪ್ರಮಾಣ ಅಂದ್ರೆ ಹಂತವಾಗಿ ಬಿಡುವಲು ಕ್ರಮ ಕೈಗೊಳ್ಳಿರುವಂತದ್ದು. ಜೊತೆಗೆ ಪ್ರಯಾಗ್ರಾಜ್ಗೆ ಬರುವಂತ ಎಲ್ಲಾ ರೈಲುಗಳನ್ನ ತಾತ್ಕಾಲಿಕವಾಗಿ ರದ್ದು ಮಾಡಿ ಆದೇಶ ಹೊರಡಿಸಿರುವಂತದ್ದು. ಹೀಗಾಗಿ ಯಾರೆಲ್ಲ ವಿವಿಧ ರಾಜ್ಯಗಳಿಂದ ಪ್ರಯಾಗ್ರಾಜ್ಗೆ ಪ್ರಯಾಣ ಮಾಡ್ತಾರೆ ಅವ್ರನ್ನ ಅಲ್ಲೇ ಸಡಿಲಗೊಳಿಸಿ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು. ತೇಜಸ್ವಿನಿ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಗರದಲ್ಲಿ ನಡೀತಾ ಇದ್ದು ಈ ಮಹಾಕುಂಭಮೇಳವು ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವ ಮೇಳ ಕೂಡ ಇದಾಗಿದೆ. ಇನ್ನು ಕುಂಭಮೇಳಕ್ಕೆ ಪ್ರಪಂಚದಾದ್ಯಂತ ಸಾಧು ಸಂತರು ಮತ್ತು ಭಕ್ತ ಸಾಗರವೇ ಈಗಾಗಲೇ ಹರಿದು ಬರ್ತಾ ಇತ್ತು. 10,000 ಎಕರೆಗಳಲ್ಲಿ
ಕುಂಭಮೇಳಕ್ಕಾಗಿ ವಿಶೇಷ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಉತ್ತರ ಪ್ರದೇಶದ ಸರ್ಕಾರ ಧಾರ್ಮಿಕ ಆಚರಣೆಗೆ ಆಗಮಿಸುವ ಕೋಟ್ಯಾಂತರ ಭಕ್ತಾದಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಹಲವು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿತ್ತು. ಆದರೂ ಈ ರೀತಿ ಕಾಲ್ತುಳಿತ ಸಂಭವಿಸಿದೆ.